ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಾನು ಡ್ರೈ ಫ್ರೂಟ್ಸ್ ತರೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ನಾನು ಬ್ಲೂಬಿಗೆ ಯಾವ ಥರ ಡ್ರೈ ಫ್ರೂಟ್ಸ್ ಕೊಡ್ತೀನಿ ಆ್ಯಂಡ್ ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅನ್ನೋದು ಈ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಕಮ್ ಆನ್, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ವಿಡಿಯೋ ನೋಡೋದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಶುಗರ್ ಕ್ಯಾಂಡಿ ಯಾವುದು ಹೇಳು, ತಿನ್ನಲ್ಲ ನೀವು ತಿನ್ನಲ್ಲ ಬ್ಲೂಬಿ. ಆಯ್ತು ತಗೊಳ್ಳಿ ಗೊತ್ತಿಲ್ಲ. ಸರ್ಕದಿರೋ ತಗೊಳ್ಳಿ. ಬೀನ್ಸ್ ಕೊಡಿ ಸಾಕು, ತೊಳಿ ಬೇಬಿ. ಇಷ್ಟು ಚೆನ್ನಾಗಿದೆ. ಆಮೇಲೆ ಬಿಲ್ ಮಾಡಿದ್ಮೇಲೆ ಓಕೆ, ಬಿಲ್ ಮಾಡ್ಸೋಣ ಆಮೇಲೆ. ನಾಳೆ ಇವಾಗ ಕೊಟ್ರೆ ತಿನ್ನಲ್ಲ, ಈಗ ಕೊಟ್ರೆ ತಿಂತಾರ. ಕೊಡ್ಬೇಕಲ್ಲ ಈ ಕಾಸು ಅವ್ರಿಗೆ, ಅವ್ರ ಕಾಸು ಕೊಡ್ಬೇಕಲ್ಲ ಮಗನೆ. ಮಕ್ಕಳಿಗೆ ಹೇಳ್ಬೇಕಾ ಸರ್? ಅದ್ಯಾವ್ದೋ ರೆಡ್ ಕಲರ್ ತಿಂತಾ ಇಲ್ಲ. ನಿಮ್ಗೆ ಹೆಣ್ಮಗಲ್ಲ, ಬಾಯ್ ಗರ್ಲ್ ಅವ್ರಪ್ಪ ತರ ಬೇರೇನು. ಸರ್ ಮಿಕ್ಸ್ ಕೊಡಿ ಸರ್. ಇದು ಸಪ್ರೇಟ್ ಬರಲ್ಲ, ಅದ್ರಲ್ಲಿ ಕೊಡಿ. ಇದೆಲ್ಲ ಬೇಡ ನನಗೆ, ರೆಡ್ ಬೇಡ, ಪ್ಲೇನ್. ಹಾಂ ಅದ್ರಲ್ಲಿ ಎರಡು ವರ್ಷ ನನ್ನ ಮಗನ ಕಾಲೇಜ್ ಸ್ಕೂಲ್ ಜಾಯಿನ್ ಮಾಡ್ತೀರಿ. 3 ವರ್ಷ 3 ತಿಂಗಳು ರೋಸ್ಟೆಡ್ ಬೇಡ, ಇದನ್ನ ಕೊಡಿ ಓಕೆನಾ? ಎಲ್ಲ ನೋಡಿ. ಹಾಂ ಏನೇನು ಹೆಸರೇನು ಇದೇನಿದು? ಏಯ್ ಏನ್ ಬೇಕಮ್ಮ? ಇನ್ಯಾವ ಡ್ರೈ ಫ್ರೂಟ್ಸ್ ಬೇಕು ನಿಮ್ಗೆ? ಅದೇ ಇದೆ ಮನೇಲಿದೆ. ಹಾಂ ಬೇಕು. ಕ್ಯಾಶ್ಯೂ ನಟ್ಸ್ ಬೇಕಂತೆ. ಅದು ಬಿಟ್ಟು ಅದಾಯ್ತು, ಅಂಕಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ವಿಚ್ ಯು ವಾಂಟ್? ಹಾಂ ಸರ್. ಹಾಂ ರೋಸ್ಟೆಡ್ ಬೇಡ ಸರ್, ರೋಸ್ಟೆಡ್ ಸ್ವಲ್ಪ ಸಾಲ್ಟ್ ಇರುತ್ತಲ್ವಾ? ಹಾಂ ಬೇಡ. ಹಾಂ ಅದೆಲ್ಲ ಇರಲಿ ಸರ್. ಒಂದು ಡೇಟ್ಸ್ ಕೊಡಿ ಮಗುಗೆ. ಅಂದ್ರೆ ಬೇಡ ಬಿಡಿ ಅವಲ್ಲ ಬೇಬಿ. ಇದಿಸ್ ಕೊಡಿ ನಿಮಗೆ. ಎಳ್ಳುಂಡೆ, ಚಿಕ್ಕಿ ಎಳ್ಳುಂಡೆ. ಉಂಡೆ ತಗೊಳ್ಳಿ. ಅದ್ ಬೇಡ ಇದು ಚೆನ್ನಾಗಿರುತ್ತೆ. ಇದು ಚಿಕ್ಕಿ ತಗೊಳ್ಳಿ ನೋಡಿ. ಡ್ರೈ ಫ್ರೂಟ್ಸ್ ಚೆನ್ನಾಗಿದೆ ಇಲ್ಲಿ. ಎಷ್ಟು ಗೊತ್ತಾ ಇದು? 4,000 5,000 ಇರುತ್ತೆ. 7,000 ಸರ್. ಎಷ್ಟಿರುತ್ತೆ ಇದು ಬುಟ್ಟಿ? ಎಷ್ಟು ಸರ್ ಇದು? ಕೊಟ್ಟಿ ನೀವು ಮನಸ್ಸಲ್ಲಿ 1-2 ಗಂಟೆ ಆಗೈತೆ.
Thank you. Thank you, sir. Bye. Thank you, Ruby. Thank you. Bye. Good night. Mama single, mama single. Mama single, mama mama. ಸೊ 3 ಜನಕ್ಕೆ ಸೇರಿ ತಂದಿರೋಂಥ ಡ್ರೈ ಫ್ರೂಟ್ಸ್ ಇದು. ಸೊ ನಾನು ಫಸ್ಟು ವಾಲ್ನಟ್ಸ್ನ ತೊಗೊಂಡಿದ್ದೀನಿ. ನಾನಂತೂ ತಿನ್ನೋದಿಲ್ಲ, ಬ್ಲೂಬಿ ಅವ್ರು ಕೂಡ ಹಾಗೆ ತಿನ್ನಲ್ಲ, ಬಟ್ ನಾನು ಫುಡ್ಡಲ್ಲಿ ಹ್ಯಾಡ್ ಮಾಡಿ ಕೊಡ್ತೀನಿ. ಸೊ ಇದೊಂದು ನಾನು ಪ್ರೆಗ್ನೆನ್ಸಿಯಲ್ಲೇ ಮುಂಚೆ ತಿಂತಿದ್ದೆ, ಬಟ್ ಪ್ರೆಗ್ನೆಂಟಲ್ಲಿ ಬಿಟ್ಟಿದ್ದು ನಾನು ವಾಲ್ನಟ್ ತಿನ್ನೋದು. ಸೊ ಇವಾಗಲೂ ನನಗೆ ಇಷ್ಟ ಇಲ್ಲ, ಆ್ಯಂಡ್ ಇವ್ರು ಕೂಡ ಇಷ್ಟ ಇಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡ್ತೀನಲ್ವ, ಸೊ ಅದರಲ್ಲಿ ಮಿಕ್ಸ್ ಮಾಡಿ ಕೊಟ್ಬಿಡ್ತೀನಿ. ಸೊ ವಾಲ್ನಟ್ ಆ್ಯಂಡ್ ಇನ್ನೊಂದು ಪ್ರೋಟೀನ್ ಬೀನ್ಸ್. ಸೊ ಬ್ಲ್ಯಾಕ್ ಆ್ಯಂಡ್ ಗ್ರೀನ್ ಬೀನ್ಸ್ ಎರಡು ಮಿಕ್ಸ್ ಆಗಿದೆ. ಫಸ್ಟ್ ಟೈಮ್ ನಾನು ಅಲ್ಲಿ ಹೋಗಿ ನೋಡೋದು ತಗೊಂಡಿದ್ದು, ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡೆ, ಆ್ಯಂಡ್ ಇವ್ರು ಕೂಡ ತಿಂತಾರೆ. ಸೊ ನಾವು ಯೂಶ್ವಲಿ ವರ್ಕೌಟ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಒಳ್ಳೆಯದಾಯಿತು ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟ್ ಕೀಪ್ ಇಟ್ ಎ ಸೈಡ್ ಬೇಬಿ. Okay. ಪಿಸ್ತಾ ಪ್ಲೇನ್ನ ತೊಗೊಂಡಿದ್ದೀನಿ. ಇದು ಬ್ಲೂಬಿಗೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಯೂಶ್ವಲಿ ಡ್ರೈ ಫ್ರೂಟ್ಸ್ ತಿಂತೀನಿ, ಅಂದರೆ ರೆಗ್ಯುಲರ್ ಆಗಿಲ್ಲ, ಅಟ್ಲೀಸ್ಟ್ ಒಂದು ವೀಕ್ಲಿ ಒಂದು 3 to 4 ಟೈಮ್ಸ್ ತಿಂತೀನಿ ಅಷ್ಟೇ. ಸೊ ಪಿಸ್ತಾ ಒಂದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದು ಅಂಜೀರ್ ಕೂಡ ಅಷ್ಟೇ. ನಾನು ಇವ್ರಿಗೆ ಬ್ರೇಕ್ಫಾಸ್ಟ್ಗೆ ಮೇಯ್ನಾಗಿ ನಾನು ಒಂದಷ್ಟು ಅವ್ರು ಏನು ತಿಂತಾರೆ, ಈ ಪಿಸ್ತಾ ಅದು ಇದೆಲ್ಲ ಅವರೇ ತಿಂತಾರೆ, ಬಟ್ ವಾಲ್ನಟ್, ಅಂಜೀರ್, ಡೇಟ್ಸ್ ಇವನ್ನೆಲ್ಲ ನಾನು ಜಾಸ್ತಿ ಬ್ರೇಕ್ಫಾಸ್ಟಲ್ಲಿ ಹ್ಯಾಡ್ ಆನ್ ಮಾಡ್ತೀನಿ. ಸೊ ಅಂಜೀರ್ ಮತ್ತು ನಮಗೆ ಡಯಟ್ಗೆ. ಆ್ಯಂಡ್ ನೆಕ್ಸ್ಟ್ ಇದು ಮಿಕ್ಸಡ್ ಸೀಡ್ಸ್. ಲಾಸ್ಟ್ ಟೈಮ್ ನಾನು ಮಿಕ್ಸಡ್ ಸೀಡ್ಸ್ ತೊಗೊಂಡಿದ್ದೆ, ಬಟ್ ಅದರಲ್ಲಿ ಬ್ಲೂಬೆರಿ ಮತ್ತು ಅದು ಒಂಥರ ಚೆರಿ ಥರ, ಡ್ರೈ ಚೆರಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು. ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಮತ್ತು ರೋಸ್ಟೆಡ್ ಫ್ಲ್ಯಾಕ್ಸ್ ಸೀಡ್ ಕೂಡ ಇತ್ತು ಅದರಲ್ಲಿ, ಬಟ್ ಇವ್ರಿಗೆ ಇಷ್ಟ ಆಗ್ತಿತ್ತು. ಬಟ್ ನನಗೆ ಏನು ಅಷ್ಟು ಇಷ್ಟ ಆಗ್ತಿಲ್ಲ. ನನಗೆ ಡ್ರೈ ಫ್ರೂಟ್ಸ್ ಅಂದರೆ ಪ್ಲೇನ್ ಆಗಿರಬೇಕು, ಸಾಲ್ಟಿ ಟೈಪ್ ಇದ್ದರೆ ನನಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾನೇ ಈಗ ಸಪ್ರೇಟ್ ಆಗಿರೋದನ್ನೇ ಕಂಬೈನ್ ಮಾಡಿ ತೊಗೊಂಡಿದ್ದೀನಿ. ಸೊ ಇದು ಮಿಕ್ಸ್ಡ್. ಇದಿದ್ರೆ ನಾನು ಹಾಗೆ ತಿಂತೀನಿ. ಸೊ ಅದಕ್ಕೆ. ಆ್ಯಂಡ್ ನೆಕ್ಸ್ಟ್ ಈಸ್ ಡೇಟ್ಸ್. ಸೊ ಇದು ಮೆಡ್ಜಾಯ್ ಡೇಟ್ಸ್ ಅಂತ ಇದೆ. ಸೊ ಈ ಡೇಟ್ಸ್ ಬಂದ್ಬಿಟ್ಟು ಬ್ಲೂಬಿ ಬ್ರೇಕ್ಫಾಸ್ಟ್ಗೆ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಆದರೂ ನಾನು ಇದನ್ನು ಆ್ಯಡ್ ಆನ್ ಮಾಡ್ತೀನಿ. ಆ ಒಂದು ಡೇಟ್ಸ್ ಇದೆ, ಲಯನ್ ಡೇಟ್ಸ್ನ ನಾನು ಕೊಡ್ತೀನಿ. ಅದು ನಾನು ರೆಗ್ಯುಲರ್ ಎವ್ರಿ ಡೇ ನಾನು ಕೊಡ್ತೀನಿ. ಅದು ಎವ್ರಿ ಡೇ ಬ್ರೇಕ್ಫಾಸ್ಟಲ್ಲಿ, ಬಟ್ ಇದು ವೀಕ್ಲಿ ಒಂದು ಟ್ವೈಸ್ ಆದರೂ ನಾನು ಆ್ಯಡ್ ಮಾಡ್ತೀನಿ. ಸೊ ಇದು ಒಂದು ಡೇಟ್ಸ್ ಜೊತೆಗೆ ಫುಡ್ನ ಲೈಕ್ ಮಿಕ್ಸ್ಡ್ ಬೇರೆ ಡೇಟ್, ನಾನು ಡ್ರೈ ಫ್ರೂಟ್ಸ್ ಯಾವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಡ್ತೀನಿ ಆ ಟೈಮಲ್ಲಿ ಈ ಒಂದು ಡೇಟ್ಸ್ನ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಇದು ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಯೂಶ್ವಲಿ ಡ್ರೈ ಫ್ರೂಟ್ಸ್ ಬೇಕು ಅನ್ನೋರು ಅಲ್ಲಿ ಹೋದರೆ ಪ್ರತಿಯೊಂದು ಡ್ರೈ ಫ್ರೂಟ್ಸು ನಾನು ಪ್ರೆಗ್ನೆನ್ಸಿಯಿಂದ ಹಿಡಿದು ಇಲ್ಲಿವರೆಗೂ ನಾನು ಅಲ್ಲೇ ತೊಗೊಳ್ತಿರೋದು. ಆ್ಯಂಡ್ ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ಅವರು ತುಂಬ ಸಜೆಸ್ಟ್ ಮಾಡಿ ಇದು ತೊಗೊಳ್ಳಿ, ಇದು ಒಳ್ಳೇದು, ಅದು ತೊಗೊಳ್ಳಿ, ಇದು ತೊಗೊಳ್ಳಿ ಅಂತ ಹೇಳ್ತಾರೆ. ಎಸ್, ಇದು ಪಿಕ್ಯಾನ್ ನಟ್ಸ್ ಅಂತ ಇದೆ. ಸೊ ಇದು ಪಿಕ್ಯಾನ್ ನಟ್ಸಲ್ಲಿ ಬಂದು ಒಮೆಗಾ 3 ಇರೋದ್ರಿಂದ ನಾನು ಬ್ಲೂಬಿಗೆ ಕೊಡ್ತಾ ಇದ್ದೀನಿ. ಸೊ ಬೇಬೀಸ್ಗೆ ಒಮೆಗಾ 3 ಐರನ್ ಎಲ್ಲ ಎಷ್ಟು ಇಂಪಾರ್ಟೆಂಟು, ಒಮೆಗಾ 3 ಅಷ್ಟು ಇಂಪಾರ್ಟೆಂಟು. ಸೊ ಅದರಿಂದ ಇದನ್ನು ನಾನು ಕೊಡ್ತಿದ್ದೀನಿ. ಅದು ಈ ಥರ ಇರೋದು. ಸೊ ವಾಲ್ನಟ್ ತಿನ್ನಲ್ಲ, ಬಟ್ ಇದನ್ನ ಚೆನ್ನಾಗಿ ತಿಂತಾರೆ. ವಾಲ್ನಟ್ ತಿನ್ನಲ್ಲ, ಬಟ್ ಸಿಮಿಲರ್ ಟು ವಾಲ್ನಟ್ ಥರನೇ ಇದೆ, ಬಟ್ ಟೇಸ್ಟ್ ಡಿಫ್ರೆಂಟ್ ಇದೆ. ಇದರಲ್ಲಿ ಸ್ವಲ್ಪ ಒಮೆಗಾ ಫ್ಯಾಟ್ರಿ ಜಾಸ್ತಿ ಇರೋದ್ರಿಂದ ಇದನ್ನ ನಾನು ಕೊಡ್ತಿದ್ದೀನಿ. ಇದೆಲ್ಲ ಡೈರೆಕ್ಟಾಗಿ ತಿಂತಾರೆ ಅವರು. ಸೊ ನೆಕ್ಸ್ಟ್ ಡಾರ್ಕ್ ಚಾಕ್ಲೇಟ್ಸ್ನ ತೊಗೊಂಡಿದ್ದೀನಿ ವಿತ್ ಆಲ್ಮಂಡ್ ಮಿಲ್ಕ್ ಆಲ್ಮಂಡ್ಸ್ ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ ಇವ್ರಿಗೆ ಮತ್ತು ನಮಗೆ. ಸೊ ದಟ್ 245 ಗ್ರಾಮ್ ತೊಗೊಂಡಿರೋದು. ಆ್ಯಂಡ್ ಇದು ಎಳ್ಳುಂಡೆ. ಸೊ ನನಗೆ ಇಷ್ಟ, ಅದಕ್ಕೆ ತೊಗೊಂಡಿದ್ದೀನಿ. ಸಮ್ಟೈಮ್ಸ್ ಈಗ ಡಯಟ್ ಮಾಡ್ತಿದ್ರೆ ನನಗೆ ಸ್ವಲ್ಪ ಕ್ರೇಜ್ ಜಾಸ್ತಿ ಆದಾಗ ಸ್ವೀಟು, ಸೊ ಅವಾಗ ಇದನ್ನ ತೊಗೊಂಡು ತಿಂತೀನಿ. ಆ್ಯಂಡ್ ಇದು ಕ್ರಶ್ಡ್ ಪೀನಟ್ ಚಿಕ್ಕಿ. ಸೊ
ಸಮ್ಟೈಮ್ಸ್ ಬೋರ್ ಆದರೆ ತಿಂತೀನಿ, ಬಟ್ ಇದು ತೊಗೊಂಡಿರೋದು ಲೋಕಿಯವರು. ಸೊ ಇಷ್ಟು ಒಂದು ಡ್ರೈ ಫ್ರೂಟ್ಸ್ನ ನಾನು ಈಗ ಲೈಕ್ ಬ್ಲೂಬಿಗೆ ನಾನು ಕೊಡುವಂಥ ಡ್ರೈ ಫ್ರೂಟ್ಸ್ ಇವು. ಅದ್ರ ಜೊತೆಗೆ ನಾವು ಒಂದು ಮಿಕ್ಸ್ ಮಾಡಿ ತಿಂತೀವಿ. ಅಂಡ್ ಆಲ್ಮಂಡ್ಸ್, ಕ್ಯಾಶ್ಯೂ ನಟ್ಸ್, ಸೊ ಇವೆಲ್ಲನೂ ಕೊಡ್ತೀವಿ ಆಲ್ರೆಡಿ ನನ್ನ ಮನೇಲಿ ಇರೋದ್ರಿಂದ. ಸೊ ಅದೆಲ್ಲ ನಾನು ಮೆಟ್ರೋದಲ್ಲೇ ತೊಗೊಂಡ್ಬರ್ತೀನಿ, ಅದೇನು ಅಷ್ಟು ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಈ ಥರ ಒಂದು ಒಳ್ಳೆ ಕ್ವಾಲಿಟಿ ಒಳ್ಳೆ ಡ್ರೈ ಫ್ರೂಟ್ಸ್ ಬೇಕಿರೋದ್ರಿಂದ ನಾನು ಡ್ರೈ ಫ್ರೂಟ್ಸ್ ಹೌಸ್ಗೆ ಹೋಗಿ ನಾನು ತೊಗೊಳ್ತೀನಿ. ಮತ್ತು ಕ್ಯಾಶ್ಯೂ ನಟ್ಸು ಮತ್ತು ಆಲ್ಮಂಡ್ಸು ಅವೆಲ್ಲ ನಾನು ಇವು ಅಲ್ಲೇ ತೊಗೊಳ್ತೀನಿ. ಫ್ಲೈಡು, ಚಿಯಾ ಸೀಡ್ಸು ಎಲ್ಲನೂ ನಾನು ಮೆಟ್ರೋದಲ್ಲೇ ತೊಗೊಳ್ತೀನಿ. ಡ್ರೈ ಫ್ರೂಟ್ಸ್ ಸೊ ತುಂಬ ಒಳ್ಳೆಯದು. ಡ್ರೈ ಫ್ರೂಟ್ಸ್ ನಾನು ಹೇಗೆ ಅಭ್ಯಾಸ ಮಾಡಿಸ್ತೀನಿ ಅಂದರೆ ಇವ್ರಿಗೆ ಫ್ರಮ್ ಸ್ಟಾರ್ಟಿಂಗ್ ಇಂದನೂ ಕೂಡ ನಾನು 1.5 years ಆದಮೇಲೆ ಅನಿಸುತ್ತೆ ನಾನು ಡ್ರೈ ಫ್ರೂಟ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಪಪ್ಪು ಅಂತ ಹೇಳಿ, ಸ್ವೀಟ್ ಅಂತ ಹೇಳಿ, ಪಪ್ಪು ಅಂತ ಹೇಳಿ, ಸ್ವೀಟ್ಸ್ ಅಂತ ಹೇಳಿ, ಏನೋ ಒಂದು ತಗೊಳ್ಳಿ ಪಪ್ಪು ತಿನ್ನಿ, ಆ ಥರ ಈ ಥರ ಇದು ತಿನ್ನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಪಪ್ಪು ಅಂತ ಹೇಳಿ ಕೊಟ್ಟು ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಇವಾಗ ಅಷ್ಟೇ ಪಪ್ಪು ಅಂತ ಹೇಳ್ಬಿಟ್ಟೆ ತಗೊಳ್ತಾರೆ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಇವಾಗ ತಿಂತಿದ್ದಾರೆ. ಸೊ ಚಾಕ್ಲೇಟ್ಸ್ ಅದು ಇದು ನಾನು ಯೂಶಲಿ ತುಂಬ ಅಂದರೆ ತುಂಬ ಕಮ್ಮಿ ಕೊಡೋದು. ಯಾರಾದ್ರೂ ತಗೊಟ್ರೆ ತಿಂತಾರೆ. ಸೊ ಇಲ್ಲಾಂದರೆ ಕಂಪ್ಲೀಟ್ಲಿ ನಾನು ಅದನ್ನೆಲ್ಲ ಸ್ವಲ್ಪ ಕಟ್ ಡೌನ್ ಮಾಡಿದ್ದೀನಿ. ಆ್ಯಂಡ್ ಚಿಪ್ಸ್ ಆ ಥರ ಈ ಥರ ಎಲ್ಲ ಅಂತಂದ್ರೂ ಕೂಡ ಅಷ್ಟೇ, ನಾನು ಜಾಸ್ತಿ ಎಲ್ಲ ನಾನು ಕೊಡೋದಕ್ಕೆ ಹೋಗಲ್ಲ. ಸೊ ನೋಡಿದ್ರಲ್ಲ ಯಾವ ಥರ ಡ್ರೈ ಫ್ರೂಟ್ಸ್ನ ಕೊಡ್ತೀನಿ ಅಂತ. ಆ್ಯಂಡ್ ಈ ಥರ ಒಂದು ಗ್ಲಾಸ್ ಜಾರ್ಗೆ ನಾನು ಎಲ್ಲ ಹಾಕ್ಕೊಳ್ತಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ಒಂದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ. ಸೊ ಯೂಸ್ಫುಲ್ ಆಗಿದ್ರೆ, ಇಷ್ಟ ಆಗಿದೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.